ವೀಕ್ಷಕರೇ, ಒಮ್ಮೆ ಓರ್ವ ಲೇಡಿ ಎಸ್ಪಿಗೆ ಒಂದು ವಿಚಿತ್ರವಾದ ಕೇಸ್ ಬಂತು. ಆಕೆಗೆ ಯಾರೋ ಕಾಲ್ ಮಾಡಿ ಒಂದು ನ್ಯೂಸ್ ಹೇಳಿದ್ರು. ಆ ಗ್ರಾಮದಲ್ಲಿರುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮೆಚೂರ್ ಆಗ್ತಿದ್ದಂತೆ ಕೆಲವೇ ದಿನಗಳಲ್ಲಿ ಪ್ರೆಗ್ನೆಂಟ್ ಆಗ್ತಾ ಇದ್ರು. ಅವರೆಲ್ಲ ಮದುವೆ ಆಗದೇನೆ ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ರು. ಅವರೆಲ್ಲ ತಪ್ಪು ದಾರಿ ತುಳಿದು ಪ್ರೆಗ್ನೆಂಟ್ ಆಗಿರಬಹುದು ಅಂದ್ರೆ ಅದು ಕೂಡ ಇಲ್ಲ. ಆದ್ರೆ ಆ ಊರಿನ ಪ್ರತಿ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗ್ತಾ ಇದ್ರು. ಇದಕ್ಕೆ ಕಾರಣ ಏನೆಂದು ತಿಳಿಯಲು ಆ ಊರಿನ ಗ್ರಾಮಸ್ಥರು ಒಂದು ನಿರ್ಧಾರಕ್ಕೆ ಬಂದ್ರು. ಈ ಕೇಸಿಂದಿರುವ ನಿಗೂಢವನ್ನ ಬಯಲು ಮಾಡುವಂತೆ ಎಸ್ಪಿ ಮೇಡಂಗೆ ಕಾಲ್ ಮಾಡಿ ಹೇಳಿದ್ರು. ಈ ಕೇಸ್ ಕೊನೆಯಲ್ಲಿ ಏನಾಯ್ತು, ಆ ಊರಿನ ಹೆಣ್ಣು ಮಕ್ಕಳು ಏಕೆ ಪ್ರೆಗ್ನೆಂಟ್ ಆಗ್ತಾ ಇದ್ರು, ಇದಕ್ಕೆ ಸಂಬಂಧಿಸಿದ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಆ ಊರಿನಲ್ಲಿ ಹೆಣ್ಣು ಮಕ್ಕಳು ಮೆಚೂರ್ ಆಗ್ತಿದ್ದಂತೆ ಪ್ರೆಗ್ನೆಂಟ್ ಆಗ್ತಾ ಇದ್ರು. ಅವರೆಲ್ಲ ಗರ್ಭಧರಿಸಲು ಕಾರಣ ಏನು ಅಂತ ತಿಳಿಯಲು ಊರಿನ ಮಂದಿ ಆ ಹೆಣ್ಣು ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟರು. ಅಲ್ಲದೆ ತಮ್ಮ ಹೆಣ್ಣು ಮಕ್ಕಳು ಗರ್ಭಧರಿಸುವುದನ್ನ ತಡೆಯಲು ಅವರನ್ನ ಎಲ್ಲಿಗೂ ಒಂಟಿಯಾಗಿ ಬಿಡ್ತಾ ಇರಲಿಲ್ಲ. ಎಲ್ಲಿಗೆ ಹೋದ್ರೂ ಜೊತೆಯಲ್ಲೇ ಹೋಗ್ತಾ ಇದ್ರು. ಅದೇ ರೀತಿ ಲಾಲ್ ಸಿಂಗ್ ಮನೆಯಲ್ಲೂ ಕೂಡ ಆತನ ಮಕ್ಕಳನ್ನ ಹೌಸ್ ಅರೆಸ್ಟ್ ಮಾಡಿದ್ರು. ಆದ್ರೂ ಆತನ ಮಗಳು ಕೆಲವು ದಿನಗಳ ಬಳಿಕ ಪ್ರೆಗ್ನೆಂಟ್ ಆಗ್ತಾಳೆ. ಇದು ಗೊತ್ತಾದ ಕೂಡಲೇ ಲಾಲ್ ಸಿಂಗ್ ಕೂಡ ಶಾಕ್ ಆದ್ರು. ಯಾವಾಗಲೂ ಮಗಳ ಜೊತೆಯಲ್ಲೇ ಇದ್ರು ಕೂಡ ಅದೇಗೆ ಆಕೆ ಪ್ರೆಗ್ನೆಂಟ್ ಆದ್ಲು ಅಂತ ಆತನಿಗೆ ಅರ್ಥವಾಗ್ಲಿಲ್ಲ. ನಿನ್ನ ಒಟ್ಟಿಗೆ ಕಾರಣ ಏನು ಅಂತ ತನ್ನ ಮಗಳನ್ನು ಸಹ ಆತ ಕೇಳಿದ. ನೀನು ಯಾರನ್ನಾದ್ರೂ ಭೇಟಿಯಾಗಿ ಆತನೊಂದಿಗೆ ತುಂಬಾ ಕ್ಲೋಸ್ ಆಗಿದ್ದ ಅಂತ ಕೇಳಿದ. ಆ ಪ್ರಶ್ನೆಗೆ ಉತ್ತರಿಸುವ ಬದಲು ಆ ಹೆಣ್ಣು ಮಗು ಅಳಲು ಆರಂಭಿಸಿತು. ಅಪ್ಪ, ನಿನಗೆ ಎಲ್ಲವೂ ಗೊತ್ತಿದ್ರು ಈ ರೀತಿ ನನ್ನನ್ನ ಕೇಳ್ತಿದ್ದೀಯಾ? ನಮ್ಮ ಊರಿನಲ್ಲಿರುವ ಹೆಣ್ಣು ಮಕ್ಕಳು ಮೆಚೂರ್ ಆಗ್ತಿದ್ದಂತೆ ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅಲ್ವಾ? ನಾನು ಯಾರೊಂದಿಗೂ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿಲ್ಲ. ಈ ಹೊಟ್ಟೆ ನನಗೆ ಹೇಗೆ ಬಂತು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಆ ಹೆಣ್ಣು ಮಗು ಕಣ್ಣೀರಿಡುತ್ತಲೇ ಹೇಳಿತು. ಅದನ್ನ ಕೇಳಿ ಲಾಲ್ ಸಿಂಗ್ಗೆ ಏನು ಮಾಡ್ಬೇಕೆಂದು ಅರ್ಥವಾಗಲಿಲ್ಲ. ಕೇವಲ ಲಾಲ್ ಸಿಂಗ್ ಮಾತ್ರವಲ್ಲ, ಇಡೀ ಊರಿನಲ್ಲಿರುವ ಎಲ್ಲಾ ಹಿರಿಯರು ಕೂಡ ಈ ಬಗ್ಗೆ ಬಹಳ ಚಿಂತಿಸಲು ಆರಂಭಿಸಿದ್ರು. ಊರಿನಲ್ಲಿರುವ ಹೆಣ್ಣು ಮಕ್ಕಳು ಹೇಗೆ ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅನ್ನೋದು ಯಾರಿಗೂ ಅರ್ಥವಾಗ್ಲಿಲ್ಲ. ಆ ಹೆಣ್ಣು ಮಕ್ಕಳು ತಮ್ಮ ತಂದೆ ತಾಯಂದರಿಗೆ ಯಕ್ಷ ಪ್ರಶ್ನೆ ಆಗಿಬಿಟ್ರು. ಏನಾದ್ರೂ ಮಾಡಿ ಇದೆಲ್ಲ ಹೇಗೆ ಅಂತ ಪತ್ತೆ ಹಚ್ಚಿ ಒಂದು ಪರಿಹಾರ ಪಡೆಯಲೇಬೇಕು ಅಂತ ಲಾಲ್ ಸಿಂಗ್ ತೀರ್ಮಾನಿಸಿದ್ರು. ತಕ್ಷಣ ಆತ ಜಿಲ್ಲಾ ಎಸ್ಪಿ ಬಳಿ ಹೋಗಿ ತನ್ನ ಕೇಸ್ ಬಗ್ಗೆ ಹೇಳಿದ. ಇದೆಲ್ಲವನ್ನ ಕೇಳಿ ಆ ಎಸ್ಪಿ ಮೇಡಂ ಜೋರಾಗಿ ನಗಲು ಆರಂಭಿಸಿದ್ರು. ನಿನ್ಗೇನಾದ್ರೂ ಹುಚ್ಚು ಹಿಡಿದಿದೆಯಾ? ಒಂದು ಹುಡುಗನ ಜೊತೆ ದೈಹಿಕವಾಗಿ ಬೆರೆಯದೆ ಗರ್ಭಧರಿಸಲು ಹೇಗೆ ಸಾಧ್ಯ? ನನಗನಿಸ್ತಿದೆ ನಿನ್ನ ಮಗಳೇ ಸುಳ್ಳು ಹೇಳ್ತಿದ್ದಾಳೆ. ಆಕೆಗೆ ಕೌನ್ಸೆಲಿಂಗ್ ನೀಡಿದ್ರೆ ನಿಜ ಹೊರಗಡೆ ಬರುತ್ತೆ. ನಮ್ಮ ಸಮಯ ವ್ಯರ್ಥ ಮಾಡದೆ ನಿನ್ನ ಮಗಳನ್ನ ಮೊದಲು ಕಂಟ್ರೋಲ್ ನಲ್ಲಿ ಇಟ್ಕೋ ಅಂತ ಬಹಳ ಸೀರಿಯಸ್ ಆಗಿ ಹೇಳಿದ್ರು ಎಸ್ಪಿ ಮೇಡಂ. ಆದ್ರೆ ಲಾಲ್ ಸಿಂಗ್ ಮಾತ್ರ ಎಸ್ಪಿ ಮೇಡಂ ಮಾತನಾಡುವಾಗ ಏನೂ ಮಾತನಾಡದೆ ಸುಮ್ಮನೆ ಕೇಳಿಸಿಕೊಂಡ. ಬಳಿಕ ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ ಮೇಡಂ, ನಮ್ಮ ಊರಿನಲ್ಲಿರುವ 20 ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಹೊಟ್ಟೆ ಬಂದಿದೆ. ನಾವು ನಮ್ಮ ಮಕ್ಕಳನ್ನ ಕಣ್ಣಿನ ರೆಪ್ಪೆ ಮುಚ್ಚದೆ ನೋಡಿಕೊಂಡಿದ್ದೇವೆ. ನಾವು ಅವರನ್ನ ಎಲ್ಲಿಗೂ ಹೊರಗಡೆ ಕಳುಹಿಸಲೇ ಇಲ್ಲ. ಅವರಿಗೆ ಯಾವುದೇ ಹುಡುಗರ ಜೊತೆ ಸಂಬಂಧವೂ ಇಲ್ಲ. ನಮಗೆ ಗೊತ್ತಿಲ್ಲದೆ ಇನ್ನೊಬ್ಬರ ಜೊತೆ ಅಫೇರ್ ಇಟ್ಟುಕೊಳ್ಳುವ ಹೆಣ್ಣು ಮಕ್ಕಳು ಸಹ ಅಲ್ಲ. ನಮ್ಮ ಊರಿನಲ್ಲಿ ಯಾವುದೇ ಹೆಣ್ಣು ಮಗು ಮೆಚೂರ್ ಆದ್ರೆ ಕೆಲವೇ ದಿನಗಳಲ್ಲಿ ಆಕೆಗೆ ಹೊಟ್ಟೆ ಬರ್ತಿದೆ. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ. ದಯವಿಟ್ಟು ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳಿ. ನಮ್ಮ ಊರಿಗೆ ಬಂದು ನಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಡಿ ಅಂತ ಲಾಲ್ ಸಿಂಗ್ ಆಕೆಯನ್ನ ರಿಕ್ವೆಸ್ಟ್ ಮಾಡಿಕೊಂಡ. ತಕ್ಷಣ ಎಸ್ಪಿ ಮೇಡಂ ಲಾಲ್ ಸಿಂಗ್ ಹೇಳ್ತಿರೋದೆಲ್ಲ ನಿಜ ಅಂತ ಭಾವಿಸಿದ್ರು. ಬಳಿಕ ಅವರು ಆ ಊರಿನ ಪೊಲೀಸ್ ಠಾಣೆಗೆ ಕರೆ ಮಾಡಿದ್ರು. ಆತ ಇನ್ಸ್ಪೆಕ್ಟರ್ ಫೋನ್ ರಿಸೀವ್ ಮಾಡಿದ ಕೂಡಲೇ ಊರಿನ ಬಗ್ಗೆ ಮಾಹಿತಿ ನೀಡಿ, ನೀವೆಲ್ಲರೂ ತಕ್ಷಣ ಆ ಊರಿಗೆ ಹೋಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿ ಗ್ರಾಮಸ್ಥರನ್ನ ವಿಚಾರಣೆ ಮಾಡಿದ್ರೆ ಅಸಲಿ ನಿಜವೇನು ಅನ್ನೋದು ತಿಳಿಯುತ್ತೆ ಅಂತ ಎಸ್ಪಿ ಮೇಡಂ ಇನ್ಸ್ಪೆಕ್ಟರ್ಗೆ ಆರ್ಡರ್ ಮಾಡಿದ್ರು. ಎಸ್ಪಿ ಮೇಡಂ ಹೇಳಿದಂತೆ ಇನ್ಸ್ಪೆಕ್ಟರ್ ಆ ಊರಿಗೆ ಹೋಗಿ ಎಲ್ಲಾ ಜನರನ್ನ ವಿಚಾರಣೆ ನಡೆಸಲು ಆರಂಭಿಸಿದ್ರು. ಎಲ್ಲರೂ ಒಂದೇ ರೀತಿ ಹೇಳುವುದನ್ನ ನೋಡಿ ಆತನು ಕೂಡ ತುಂಬಾ ಆಶ್ಚರ್ಯಗೊಂಡ. ನಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳು ದೊಡ್ಡವರಾಗ್ತಿದ್ದಂತೆ ಅವರಿಗೆಲ್ಲ ಹೊಟ್ಟೆ ಬರ್ತಿದೆ. ಆಕೆ ಹೊಟ್ಟೆಗೆ ಕಾರಣವೇನೆಂದು ತಿಳಿದುಕೊಳ್ಳಲು ಆಸ್ಪತ್ರೆಗೆ ಹೋದ್ರೆ ಆಕೆ ಪ್ರೆಗ್ನೆಂಟ್ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ಅಂದ್ರು. ನಾವು ನಮ್ಮ ಮಕ್ಕಳನ್ನ ತುಂಬಾ ಜಾಗ್ರತೆಯಿಂದ ನೋಡಿಕೊಂಡಿದ್ದೇವೆ. ನಮ್ಮ ಮನೆಯ ಒಳಗೆ ಯಾವುದೇ ವ್ಯಕ್ತಿ ಎಂಟ್ರಿ ಆಗಲು ಬಿಟ್ಟಿಲ್ಲ. ಮನೆ ಮಾತ್ರವಲ್ಲ, ನಮ್ಮ ಊರಿಗೆ ಯಾವುದೇ ಅಪರಿಚಿತ ವ್ಯಕ್ತಿ ಬರಲು ಅವಕಾಶವನ್ನೇ ನೀಡಿಲ್ಲ. ಆದ್ರೂ ಅದೇಗೆ ಇದು ನಡೀತಾ ಇದೆ ಅಂತ ನಮಗೆ ಅರ್ಥವಾಗುತ್ತಿಲ್ಲ ಸರ್ ಅಂತ ಗ್ರಾಮಸ್ಥರೆಲ್ಲರೂ ಒಂದೇ ಮಾತನ್ನ ಹೇಳಿದ್ರು. ಬಳಿಕ ಆ ಇನ್ಸ್ಪೆಕ್ಟರ್ ಎಸ್ಪಿ ಮೇಡಂಗೂ ಇದೇ ವಿಚಾರವನ್ನ ಹೇಳಿದ್ರು. ಅದನ್ನ ಕೇಳಿ ಎಸ್ಪಿ ಮೇಡಂಗೆ ಏನ್ ಮಾಡ್ಬೇಕು ಅಂತ ಅಸಲಿಗೆ ಅರ್ಥವಾಗ್ಲಿಲ್ಲ. ಆದ್ರೂ ಈ ಕೇಸನ್ನ ಹೇಗಾದ್ರೂ ಮಾಡಿ ಪರಿಹರಿಸದೆ ಸುಮ್ಮನೆ ಬಿಡುವುದು ಬೇಡ ಅಂತ ನಿರ್ಧರಿಸಿದ್ರು. ಆಕೆ ತುಂಬಾ ಓದಿಕೊಂಡಿರುವ ಆಫೀಸರ್ ಆಗಿರುವುದರಿಂದ ಆ ಗ್ರಾಮದಲ್ಲಿ ಯಾವುದೇ ಮೂಢನಂಬಿಕೆ ಇರಲಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು. ಹೆಣ್ಣು ಮಕ್ಕಳೆಲ್ಲ ಗರ್ಭಧರಿಸಲು ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ ಎಸ್ಪಿ ಮೇಡಂಗೆ ಅನಿಸಿತು.
ಯಾರೋ ಆ ಹೆಣ್ಣು ಮಕ್ಕಳ ಅಮಾಯಕತನದ ಜೊತೆ ಆಟವಾಡ್ತಿದ್ದಾರೆ ಅಂತ ಎಸ್ಪಿ ಮೇಡಮ್ ಊಹೆ ಮಾಡಿಕೊಂಡ್ರು. ಆ ಗ್ಯಾಂಗ್ ಅನ್ನ ಹೇಗಾದ್ರೂ ಮಾಡಿ ಹೊರಗೆ ತರಬೇಕೆಂದುಕೊಂಡು ಆ ಊರಿಗೆ ಹೋಗಲು ನಿರ್ಧರಿಸಿದ್ರು. ಅಂದುಕೊಂಡಂತೆ ಒಂದು ರಾತ್ರಿ ಭಿಕ್ಷುಕಿ ವೇಷದಲ್ಲಿ ಆ ಊರಿಗೆ ಹೋದ್ರು ಎಸ್ಪಿ ಮೇಡಮ್. ನೇರವಾಗಿ ತನಗೆ ದೂರು ನೀಡಿದ ಲಾಲ್ ಸಿಂಗ್ ಮನೆಗೆ ಹೋದ್ರು. ಸರ್, ಈಗಾಗಲೇ ತುಂಬಾ ಲೇಟ್ ಆಗಿದೆ, ನಾನು ನಿಮ್ಮ ಮನೆಯಲ್ಲಿ ಈ ರಾತ್ರಿ ಮಲಗಿಕೊಳ್ಳಬಹುದಾ ಅಂತ ಲಾಲ್ ಸಿಂಗ್ ಅನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಎಸ್ಪಿ ಮೇಡಮ್. ಈ ವೇಳೆ ಲಾಲ್ ಸಿಂಗ್ ಕೂಡ ಒಪ್ಪಿಕೊಂಡ. ರಾತ್ರಿ ವೇಳೆ ಒಂದು ಹೆಣ್ಣು ಮಗು ಎಲ್ಲಿಗೆ ತಾನೇ ಹೋಗಲು ಸಾಧ್ಯ? ಇಲ್ಲೇ ನಮ್ಮ ಮನೆಯಲ್ಲೇ ಮಲಗು. ನೀನು ಹೆಣ್ಣು ಮಗುವಾಗಿದ್ದಕ್ಕೆ ನಮ್ಮ ಮನೆಯಲ್ಲಿ ಜಾಗ ಕೊಟ್ಟಿದ್ದೇನೆ. ಒಂದು ವೇಳೆ ನೀನು ಹುಡುಗ ಆಗಿದ್ದರೆ ನಮ್ಮ ಮನೆಯೊಳಗೆ ಕಾಲಿಡಲು ಕೂಡ ಚಾನ್ಸ್ ಕೊಡ್ತಿರ್ಲಿಲ್ಲ ಎನ್ನುತ್ತಾ ಎಸ್ಪಿ ಮೇಡಮ್ಗೆ ಉಳಿದುಕೊಳ್ಳಲು ಜಾಗ ಕೊಟ್ಟನು ಲಾಲ್ ಸಿಂಗ್. ಇದಾದ ಬಳಿಕ ಆಕೆಗೆ ತಿನ್ನಲೆಂದು ಸ್ವಲ್ಪ ರೊಟ್ಟಿಯನ್ನು ಸಹ ಕೊಟ್ಟನು ಲಾಲ್ ಸಿಂಗ್. ಆಕೆ ವರಾಂಡದಲ್ಲಿ ಮಲಗಿರುವಾಗ ಲಾಲ್ ಸಿಂಗ್ ಮತ್ತು ಆತನ ಕುಟುಂಬ ಮನೆಯೊಳಗೆ ಮಲಗಿಕೊಂಡಿತು. ಅವರೆಲ್ಲರೂ ಮಲಗಿದ ಬಳಿಕ ಎಸ್ಪಿ ಮೇಡಮ್ ಮೆಲ್ಲಗೆ ಎಚ್ಚರಗೊಂಡು ಊರಿನ ಬೀದಿಗಳಲ್ಲಿ ತಿರುಗಾಡಲು ಶುರು ಮಾಡಿದ್ರು. ಆ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗುವುದರ ಹಿಂದೆ ಯಾರೋ ಒಬ್ಬರು ಇದ್ದೇ ಇರುತ್ತಾರೆ ಅನ್ನೋ ಅನುಮಾನದಲ್ಲೇ ಪ್ರತಿಯೊಂದು ಮನೆಯನ್ನ ಪರಿಶೀಲಿಸುತ್ತಾ ಊರಿನಲ್ಲಿ ಅಲೆದಾಡುತ್ತಿದ್ರು. ಇದೇ ಸಮಯದಲ್ಲಿ ಇಬ್ಬರು ಕುಡುಕರು ಮನೆಯೊಳಗೆ ಹೋಗುವುದನ್ನ ಎಸ್ಪಿ ಮೇಡಮ್ ನೋಡಿದ್ರು. ಇದಾದ ಕೆಲವೇ ಹೊತ್ತಲ್ಲಿ ಅವರಿಬ್ಬರು ಮನೆಯಿಂದ ಹೊರಗೆ ಬರುವುದನ್ನ ಎಸ್ಪಿ ಮೇಡಮ್ ನೋಡಿದ್ರು. ತಡ ಮಾಡದೆ ಆ ಇಬ್ಬರು ಕುಡುಕರ ಬಳಿ ಹೋಗಿ ತಮ್ಮ ಬಳಿ ಇದ್ದ ಪಿಸ್ತೂಲ್ ತೆಗೆದು ಅವರಿಬ್ಬರಿಗೆ ಗುರಿ ಇಟ್ಟರು. ಭಿಕ್ಷುಕಿ ವೇಷದಲ್ಲಿದ್ದ ಎಸ್ಪಿ ಮೇಡಮ್ ರನ್ನ ನೋಡಿ ಆ ಕುಡುಕರಿಬ್ಬರು ಮೊದಲು ಭಯ ಪಡಲಿಲ್ಲ. ಆಕೆ ಬಳಿ ಇರುವ ಪಿಸ್ತೂಲ್ ನಕಲಿ ಪಿಸ್ತೂಲ್ ಅಂದುಕೊಂಡು ಆಕೆಯನ್ನ ಬೆದರಿಸಲು ಪ್ರಯತ್ನಿಸಿದ್ರು. ಈ ವೇಳೆ ಎಸ್ಪಿ ಮೇಡಮ್ ಪಿಸ್ತೂಲ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಅದರಿಂದ ಆ ಇಬ್ಬರು ಕುಡುಕರು ಹೆದರಿ ಹೋದ್ರು. ಅಷ್ಟೇ ಅಲ್ಲ, ಪಿಸ್ತೂಲ್ ಸೌಂಡ್ಗೆ ಗ್ರಾಮಸ್ಥರೆಲ್ಲರೂ ಎಚ್ಚರಗೊಂಡ್ರು. ಎಲ್ಲರೂ ಎಸ್ಪಿ ಮೇಡಮ್ ಬಳಿ ಓಡುತ್ತಾ ಬಂದ್ರು. ಇಬ್ಬರು ಕುಡುಕರಿಗೆ ಎಸ್ಪಿ ಮೇಡಮ್ ಪಿಸ್ತೂಲ್ನಿಂದ ಗುರಿ ಇಟ್ಟಿರುವುದನ್ನ ನೋಡಿ ಗ್ರಾಮಸ್ಥರು ಅಚ್ಚರಿಗೊಂಡರು. ಆ ರೀತಿ ನೋಡ್ತಿರೋದಕ್ಕೆ ಮೊದಲು ಈ ಕದೀಮರನ್ನ ಹಿಡಿದುಕೊಳ್ಳಿ ಎಂದು ಎಸ್ಪಿ ಮೇಡಮ್ ಗಟ್ಟಿಯಾಗಿ ಹೇಳಿದ್ರು. ಬಳಿಕ ಗ್ರಾಮಸ್ಥರೆಲ್ಲರೂ ಆ ಇಬ್ಬರು ಕುಡುಕರನ್ನ ಹಿಡಿದುಕೊಂಡ್ರು. ಇದಾದ ಬಳಿಕ ನಾನು ಭಿಕ್ಷುಕಿ ಅಲ್ಲ, ನಿಮ್ಮ ಜಿಲ್ಲೆಯ ಎಸ್ಪಿ ಎಂದು ಗ್ರಾಮಸ್ಥರಿಗೆ ಹೇಳಿದ್ರು. ಇಬ್ಬರು ಕುಡುಕರನ್ನ ವಿಚಾರಣೆ ನಡೆಸುವುದಕ್ಕಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ತಮ್ಮದೇ ಸ್ಟೈಲ್ನಲ್ಲಿ ಆ ಕುಡುಕರಿಬ್ಬರನ್ನ ವಿಚಾರಣೆ ನಡೆಸಿದಾಗ ಪೊಲೀಸರ ಏಟನ್ನ ತಡೆಯಲಾರದೆ ಅವರಿಬ್ಬರು ಅಸಲಿ ವಿಚಾರವನ್ನ ಬಾಯಿಬಿಟ್ಟರು. ಪ್ರತಿ ರಾತ್ರಿ ಎಲ್ಲರೂ ಮಲಗಿಕೊಂಡ ಬಳಿಕ ಆ ಕುಡುಕರಿಬ್ಬರು ಗ್ರಾಮದೊಳಗೆ ಹೋಗಿ ತಮ್ಮ ಕಣ್ಣಿಗೆ ಇಷ್ಟವಾಗುವ ಹೆಣ್ಣು ಮಕ್ಕಳನ್ನ ಅನುಭವಿಸಲು ಮನೆಗೆ ಎಂಟ್ರಿ ಕೊಡ್ತಾ ಇದ್ರು. ನಿದ್ರೆಯಲ್ಲಿರುವ ಯಾರೊಬ್ಬರು ಎಚ್ಚರಗೊಳ್ಳದಂತೆ ಅವರ ಮುಖದ ಮೇಲೆ ಕ್ಲೋರೋಫಾರ್ಮ್ ಕೆಮಿಕಲ್ ಅನ್ನ ಸ್ಪ್ರೇ ಮಾಡ್ತಾ ಇದ್ರು. ಎಲ್ಲರೂ ಪ್ರಜ್ಞೆ ಕಳೆದುಕೊಂಡ ಬಳಿಕ ಮಲಗಿರುವ ಹೆಣ್ಣು ಮಗುವಿನ ಮೇಲೆ ಕಾಮದಾಹವನ್ನ ತೀರಿಸಿಕೊಂಡು ಏನೂ ತಿಳಿಯದಂತೆ ಆ ಇಬ್ಬರು ಕುಡುಕರು ಅಲ್ಲಿಂದ ಹೊರಟು ಹೋಗ್ತಿದ್ರು. ಇದೆಲ್ಲವನ್ನ ಅವರಿಬ್ಬರಿಂದ ಬಾಯಿ ಬಿಡಿಸಿದ ಬಳಿಕ ಎಸ್ಪಿ ಮೇಡಮ್ಗೆ ಅವರಿಬ್ಬರ ಮೇಲೆ ತುಂಬಾ ಕೋಪ ಬಂತು. ಒಲಿತು ಕಿಳುಕು ತಿಳಿಯದ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಅವರಿಬ್ಬರು ಮೃಗಗಳಂತೆ ಎರಗಿ ಕಾಮದಾಹವನ್ನ ತೀರಿಸಿಕೊಂಡಿದ್ದಾರೆ ಅನ್ನೋದು ಎಸ್ಪಿಗೆ ಸ್ಪಷ್ಟವಾಯಿತು. ಇದೇ ವಿಚಾರವನ್ನ ಗ್ರಾಮದಲ್ಲಿರುವ ಎಲ್ಲರಿಗೂ ಎಸ್ಪಿ ಮೇಡಮ್ ಹೇಳಿದ್ರು. ಆ ಕುಡುಕರಿಬ್ಬರನ್ನ ನೇಣಿಗೆ ಹಾಕಿ ಎಂದು ಗ್ರಾಮಸ್ಥರು ತಕ್ಷಣ ಡಿಮ್ಯಾಂಡ್ ಮಾಡಿದ್ರು. ಆದ್ರೆ ಈ ಕೇಸ್ ಇಂದಿಗೂ ನಡೆಯುತ್ತಲೇ ಇದೆ. ಈ ರೀತಿಯ ನರರೂಪ ರಾಕ್ಷಸರಿಗೆ ಯಾವ ರೀತಿಯ ಶಿಕ್ಷೆ ವಿಧಿಸಿದ್ರೆ ಸರಿಯಾಗಿರುತ್ತೆ? ಈ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್.